ಟಿವಿ. ಇದು ಕನ್ನಡ ನಾಡಿನ ಜನಸಾಮಾನ್ಯರ ಶಕ್ತಿ. ಬೆಂಗಳೂರಿನ ಶ್ರೀಮಂತ ಬಡಾವಣೆ ಸದಾಶಿವನಗರದಲ್ಲಿದ್ದರೂ ಕಟ್ಟ ಕಡೆಯ ಕಾಮನ್ ಮ್ಯಾನ್ ಪರ ಕೆಲಸ ಮಾಡುವ ಏಕೈಕ ನ್ಯೂಸ್ ಚಾನೆಲ್. ಅಧಿಕಾರಸ್ಥರಿಂದ ಟೇಪ್ ಕಟ್ ಮಾಡಿಸಿಕೊಳ್ಳಲು ಹವಣಿಸುವವರ ಮಧ್ಯೆ ರೈತ, ಕಾರ್ಮಿಕ, ಚಾಲಕ ಹಾಗೂ ಪೌರ ಕಾರ್ಮಿಕ ಮಹಿಳೆಯರಿಂದ ಲೋಕಾರ್ಪಣೆಗೊಂಡಿದ್ದ ಹೆಮ್ಮೆಯ ವಾಹಿನಿ. ಕನ್ನಡಿಗರ ಸ್ವಾಭಿಮಾನದ ನಿಮ್ಮ ಫ್ರೀಡಂ ಟಿವಿಗೆ ಇದೀಗ ವರ್ಷದ ಹರ್ಷ. ಜನಸಾಮಾನ್ಯರೇ ಲೋಕಾರ್ಪಣೆಗೊಳಿಸಿದ್ದ ನಿಮ್ಮ ಮೆಚ್ಚಿನ ವಾಹಿನಿ 1 ವರ್ಷ ಪೂರ್ಣಗೊಳಿಸಿ 2ನೇ ವರ್ಷಕ್ಕೆ ಹೆಜ್ಜೆ ಇಟ್ಟಿದೆ. ಸುದ್ದಿ ಪ್ರಸಾರದ ವಿಚಾರದಲ್ಲಿ ನಿಮ್ಮ ಫ್ರೀಡಂ ಟಿವಿಯದ್ದು ಯಾರಿಗೂ ಕೇರ್ ಮಾಡದ ದಿಟ್ಟ ನಡೆ. ಕೇಂದ್ರಾಜಿನ ಸಚಿವ ಸ್ಥಾನಕ್ಕೆ ರಾಜೀನಾಮೆ. ಸೊ ಈಗ ಈ ಒಂದು ರಾಜೀನಾಮೆ ಏನ್ ಹೇಳುತ್ತೆ ಅಂತ ಕಾದು ನೋಡ್ಬೇಕಾದ್ರೆ ಮಣ್ಣು ತುರುಕ್ದವ್ರು ನೀವು. ರಮೇಶ್ ಜಾರಕಿಹೊಳಿ ವಿರುದ್ಧ ಆರ್ಸಿಡಿ ಮಾಡಿಸಿದ್ದೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ. ನಮಗೂ ಗೊತ್ತಿದೆ ಎಲ್ಲ ಯಾರ್ಯಾರಿಗೆಲ್ಲ ನಟ್ಟು ಬೋಲ್ಟ್ ಟೈಟ್ ಮಾಡಬೇಕು ಅಂತ ಕೂಡ ನನಗೆ ಐ ನೋ ದಟ್. ವಿಧಾನಸೌಧದ ಮೊಗಸಾಲೆಯಿಂದ ಹಿಡಿದು ನಿಮ್ಮೂರಿನ ಪಂಚಾಯಿತಿ ಪಡಸಾಲೆಯವರೆಗೆ ಎಲ್ಲಾ ಸುದ್ದಿಗಳನ್ನ ಯಾವುದೇ ಅಡ್ಡಿ ಇಲ್ಲದೆ ನಿಮಗೆ ತಲುಪಿಸಿದೆ. ರಾಜಕೀಯ ಕ್ರಾಂತಿ ಯತ್ನಾಳ್ ಹೊಸ ಮುನ್ನುಡಿಗೆ ದಿನಗಣನೆ ಶುರುವಾಗಿರುವಂತಹದ್ದು. ಹಿಂದೂ ಹುಲಿ ಸಿಎಂ ಕನಸು ಹೊತ್ತ ಡಿಕೆಗೆ ಪದೇ ಪದೇ ಡಿಚ್ಚಿ. ಸಿಎಂ ರೇಸ್ನಲ್ಲಿ ಪರಮೇಶ್ವರ್ ಹೆಸರು ಮುನ್ನೆಲೆಗೆ, ಪರಂ ಹೆಸರು 8. ಈ ಹಾದಿಯಲ್ಲಿ ರಾಕ್ಷಸ ಶಕ್ತಿ ಉಳ್ಳವರನ್ನ, ನಿರ್ದಯಿ ಕಟುಕರನ್ನ, ಅಧಿಕಾರಸ್ಥ ರಾಜಕಾರಣಿಗಳನ್ನ ಎದುರು ಹಾಕಿಕೊಂಡಿದೆ. ಸುಳ್ಳು ಕೇಸ್ಗಳನ್ನ ಮೈ ಮೇಲೆ ಎಳೆದುಕೊಂಡಿದೆ. ಹಲವು ಹಗರಣಗಳನ್ನ ಬಯಲಿಗೆಳೆದಿದೆ. ಎಲ್ಲೂ ಸಿಗದ ಎಕ್ಸ್ಕ್ಲೂಸಿವ್ ಸುದ್ದಿಗಳನ್ನ ಪ್ರಸಾರ ಮಾಡಿದೆ. ಒಂದು ಪಕ್ಷದಲ್ಲೂ ಶಿವರಾಮೇಗೌಡರಿಗೆ ನೆಲೆ ಸಿಗ್ತಾ ಇಲ್ವಾ ಅನ್ನೋದು. ನನಗೆ ಗೆಲ್ಲುವಂತ ಸಂದರ್ಭದಲ್ಲಿ ನಾನು ಟಿಕೆಟ್ ಕೊಡಲಿಲ್ಲ. ಸುಭಗರ ಮುಖವಾಡ ಕಳಚಿದೆ. ಹೂತು ಹೋದ ಸತ್ಯಗಳನ್ನ ಹೆಕ್ಕಿ ಹೊರತೆಗೆದಿದೆ. ಅಸಹಾಯಕ ಜನರ ನೋವಿಗೆ ಮಿಡಿದಿದೆ. ಫ್ರೀಡಂ ವಾಹಿನಿಯ ಒಂದೊಂದು ಸುದ್ದಿಯು ಬಾಣದಷ್ಟು ತೀಕ್ಷ್ಣ. ಜನಸಾಮಾನ್ಯರ ಭಾಷೆಯಲ್ಲಿ ಸತ್ಯವನ್ನ ನೇರ ಹಾಗೂ ನಿಷ್ಠೂರವಾಗಿ ಹೇಳುವುದು ನಮ್ಮ ಹುಟ್ಟುಗುಣ. ಬಡ ಜನ ರಕ್ತ ಹಿಡ್ತಾ ಇದ್ದವರ ವಿರುದ್ಧ ಫ್ರೀಡಂ ಟಿವಿ ರಣಚಹಳೆಯನ್ನ ಮೊಳಸಿತ್ತು. ಬಡ್ಡಿ ಮಕ್ಕಳ ಹಣದಾಹಕ್ಕೆ ಬ್ರೇಕ್ ಹಾಕಿದೆ ಫ್ರೀಡಂ ಟಿವಿ. ಚಕ್ರ ಬಡ್ಡಿ ವಸೂಲಿಗಿಳಿದಂತ ಮೈಕ್ರೋ ಫೈನಾನ್ಸ್ ಕಂಪನಿಗಳಿಗೆ ತಫಾರಕ್ಕೆ ಕೊಟ್ಟಿದೆ ನಿಮ್ಮ ಫ್ರೀಡಂ ಟಿವಿ. ಫ್ರೀಡಂ ಟಿವಿ ವರದಿಗೆ ಗೃಹ ಸಚಿವರು ಕೂಡ ಸ್ಪಂದಿಸಿದ್ದಾರೆ. ಯಾರು ಲೈಸೆನ್ಸ್ ಇಲ್ಲ ಏನಿಲ್ಲ, ಅವರು ಬಡ್ಡಿ ವ್ಯವಹಾರ ಮಾಡ್ತಾರೆ, ಇದರ ಬಗ್ಗೆ ಗಂಭೀರವಾಗಿ ತಗೊಳ್ಳಿ. ರಾಜ್ಯದ ಆಸ್ಪತ್ರೆಗಳ ಸ್ಥಿತಿ ಏನಾಗಿದೆ ಗೊತ್ತಾ? ಮೆಡಿಸಿನ್ ಇಲ್ಲದೆ ಆಸ್ಪತ್ರೆಗಳಲ್ಲಿ ರೋಗಿಗಳ ಪರದಾಟ. ಔಷಧಿ ಸಿಗದೆ ಸತ್ರೆ ಅದಕ್ಕೆ ಯಾರು ಜವಾಬ್ದಾರಿ? ಆರೋಗ್ಯ ಇಲಾಖೆ ಹೊಣೆ ಆಗ್ತೀರಾ? ಹೊಸಪೇಟೆಯ ಖಾಸಗಿ ಆಸ್ಪತ್ರೆಯ ವೈದ್ಯರ ನಿರ್ಲಕ್ಷ್ಯದಿಂದ ಪದೇ ಪದೇ ಸಾವಿನ ಪ್ರಕರಣದ ಬಗ್ಗೆ ಫ್ರೀಡಂ ಟಿವಿ ವರದಿ ಮಾಡಿತ್ತು. ನಿಮ್ಮ ಫ್ರೀಡಂ ಟಿವಿಯ ಸಣ್ಣ ಸಣ್ಣ ಪೋಸ್ಟರ್ಗಳೇ ಘಟಾನುಘಟಿಗಳ ತೊಡೆ ನಡಗಿಸಿವೆ. ನಮ್ಮ ವರದಿಗಳಿಂದ ಮಂತ್ರಿಗಳು ನಡುಗಿದ್ದಾರೆ, ಎಂಎಲ್ಎಗಳು ಬೆದರಿದ್ದಾರೆ, ಐಎಎಸ್ಗಳು ಸುಸ್ತಾಗಿದ್ದಾರೆ, ಕೆಎಎಸ್ಗಳು ಕಕ್ಕಾಬಿಕ್ಕಿಯಾಗಿದ್ದಾರೆ. ಭ್ರಷ್ಟ ಬ್ಯೂರೋಕ್ರಾಟಿಕ್ಗಳ ಬುಡಕ್ಕೆ ನಿಮ್ಮ ವಾಹಿನಿ ಅಕ್ಷರಶಃ ಬರೆ ಎಳೆದಿದೆ. ಹಣಬಲ, ತೋಳ್ಬಲ, ಜಾತಿ ಬಲದ ವರ್ಗದಲ್ಲಿ ಮೆರೆಯುವ ದೈತ್ಯ ಶಕ್ತಿಗಳ ಎದುರು ನಿಮ್ಮ ಫ್ರೀಡಂ ಟಿವಿ ಹುಲಿಗೂ ಸೋಲದ
ಹನಿ ಬ್ಯಾಡ್ಜರ್ನಂತೆ ದಿಟ್ಟವಾಗಿ ನಿಂತಿದೆ. ಅಧಿಕಾರಸ್ಥ ರಾಜಕಾರಣಿಗಳ ರಕ್ಕಸ ಕ್ರೌರ್ಯದೆದುರು ನಿಮ್ಮ ಫ್ರೀಡಂ ಟಿವಿ ಸೆಣಸಿ 1 ವರ್ಷ ಪೂರೈಸಿದೆ. ಒಂದು ವರ್ಷದ ಈ ಅನುಭವದ ಮೂಸೆಯಲ್ಲಿ ನಿಮ್ಮ ಫ್ರೀಡಂ ಟಿವಿ ತಂಡ ಮತ್ತಷ್ಟು ಹುರುಪಿನಿಂದ ಕನ್ನಡಿಗರ ಸೇವೆಗೆ ಅಣಿಯಾಗಿ ನಿಂತಿದೆ. ಜಾತಿ, ಧರ್ಮ, ಹಣ, ಅಧಿಕಾರ ಯಾವುದೂ ಇಲ್ಲದ ಜನಸಾಮಾನ್ಯನಿಗೆ ಮಾಹಿತಿ ಶಕ್ತಿ ನೀಡುವ ಕೆಲಸವನ್ನ ನಾವು ಮತ್ತಷ್ಟು ಹುರುಪಿನಿಂದ ಮಾಡಲಿದ್ದೇವೆ. ಫ್ರೀಡಂ ಟಿವಿ ಭಾಳ ಸಂತೋಷ ಆಗುತ್ತೆ. ನಮ್ಮಲ್ಲಿ ನಮ್ಮ ಹೆಸರಿಂದ ಐಡೆಂಟಿಫಿಕೇಷನ್ ಆಗ್ತಾ ಇಲ್ಲ. ಫ್ರೀಡಂ ಟಿವಿ ಇವತ್ತು ಜನಸಾಮಾನ್ಯರ ಪರವಾದ ಕಂಟೆಂಟ್ನ ಮೂಲಕ, ನಮ್ಮ ಒರಿಜಿನಲ್ ಕಂಟೆಂಟ್ನ ಮೂಲಕ ನಾವು ಸರ್ಕಾರದ ತಪ್ಪುಗಳನ್ನು ಹೆಕ್ಕಿ ತೆಗೆಯೋದ್ರಲ್ಲಿರ್ಬೋದು, IASಗಳು, KASಗಳು, IPSಗಳು, ಮಂತ್ರಿಗಳು, MLAಗಳು ಇವರು ಮಾಡ್ತಕ್ಕಂಥ ಏನೋ ಕೆಲವು ಚೋದ್ಯಗಳೇನಿದೆ ಅದನ್ನು ಯಥಾವತ್ತು ಹಸಿಯಾಗಿ ಬಿಂಬಿಸೋದ್ರಲ್ಲಿರ್ಬೋದು. ಇದರಲ್ಲಿ ಫ್ರೀಡಂ ಟಿವಿಯ ಒಂದು ಪವರ್ ಇರ್ತಕ್ಕಂಥದ್ದು. ಇದೇ ಕಾರಣಕ್ಕೆ ಕರ್ನಾಟಕದ ಎಲ್ಲ ಜನ ಫ್ರೀಡಂ ಟಿವಿನ ಇವತ್ತು ಬೆಂಬಲಿಸಿ 1 ವರ್ಷ ಸಕ್ಸಸ್ಫುಲ್ ಆ ಜರ್ನಿಯನ್ನು ಮುಗಿಸುವಲ್ಲಿ ನಮ್ಮ ರಾಜ್ಯದ ಜನ ನಮಗೆ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಕನ್ನಡದ ಎಲ್ಲ ಜನಕ್ಕೆ, ಎಲ್ಲ ವೀಕ್ಷಕರಿಗೆ ನಾನು ಮತ್ತೊಮ್ಮೆ ಹೃದಯ ತುಂಬಿದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಭವ್ಯ ಭಾರತದ ಜನಮೆಚ್ಚಿದ ಪ್ರಜಾತಂತ್ರದ ಹೆಮ್ಮರದಲ್ಲಿ ಪುಟ್ಟ ಗೂಡು ಕಟ್ಟಿರುವ ಫ್ರೀಡಂ ಟಿವಿ ಬಳಗವು ನಿಮ್ಮೆಲ್ಲರ ಸಲಹೆ ಸೂಚನೆಗಳನ್ನ ಶಿರಸಾವಹಿಸಿ ಸ್ವೀಕರಿಸಲಿದೆ. ಸಮಸ್ತ ಕನ್ನಡಿಗರ ಪ್ರೀತಿಯೊಂದನ್ನ ಬಿಟ್ಟು ಬೇರೇನನ್ನು ಫ್ರೀಡಂ ಟಿವಿ ನಿರೀಕ್ಷಿಸುವುದಿಲ್ಲ. ನೀವು ನಮ್ಮ ಮೇಲಿಡುವ ಭರವಸೆಯನ್ನ ನಾವೆಂದೂ ಹುಸಿ ಮಾಡುವುದಿಲ್ಲ. ಯಾಕಂದ್ರೆ ಫ್ರೀಡಂ ಟಿವಿ ಇದು ಜನಸಾಮಾನ್ಯರ ಶಕ್ತಿ.